ಥಿಯೇಟರ್ ಅಂತ ವಿಜುವಲ್ ಹೊಡೆಯೋದು ತುಂಬಾನೇ ಈ ಪಾಲಿಟಿಕ್ಸ್ ನಡೆಸೋದು, ಗವರ್ಮೆಂಟ್ ನಡೆಸೋದು, ಒಂದು ಸ್ಟೇಟ್ ನಡೆಸೋದು ಒಂಥರ ಸಿನಿಮಾ ತಗಲ್ಲ. ಮಿಸ್ಟರ್ ವಿಜಯ್ಗೆ ನಾನು ಹೇಳಕ್ ಇಷ್ಟಪಡೋದು ಒಂದೇ ಒಂದು ವಿಷಯ ಏನಂತಂದ್ರೆ, ಮಿಸ್ಟರ್ ರಾಹುಲ್ ಗಾಂಧಿ ನಿಮ್ ಬಗ್ಗೆನೇ ಮಾತಾಡ್ತಿರೋದು. ಮಿಸ್ಟರ್ ರಾಹುಲ್ ಗಾಂಧಿಗೆ ನಾನೊಂದು ಅಪ್ರಿಸಿಯೇಷನ್ ಫ್ರೆಂಡ್ಸ್. ನಮ್ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಈ ಸೂಪರ್ ಸ್ಟಾರ್ಸ್, ಹೈ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್ ಎಲ್ಲ ಪಾಲಿಟಿಕ್ಸ್ ಬರೋದು ತುಂಬಾನೇ ಸರ್ವೇ ಸಾಮಾನ್ಯವಾಗಿದೆ. ಆದ್ರೆ ಈ ವಿಷಯದಲ್ಲಿ ವಿಜಯ್ ಜೋಸೆಫ್ ವಿಜಯ್ ಯಾರು ಟಿವಿಕೆ ಒಂದು ಪೊಲಿಟಿಕ್ಸ್ ಲೀಡರ್ ಆಗಿದ್ದಾರೆ, ಅವರ ಒಂದು ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅದೇನು ಅಂತಂದ್ರೆ, ವಿಜಯ್ ಇಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಹೌದು, ಅವ್ರಿಗೆ ಹೈಲಿ ಇನ್ಫ್ಲೂಯೆನ್ಷಿಯಲ್ ಇದೆ, ಫ್ಯಾನ್ ಬೇಸ್ ಅನ್ಡಿನೈಬಲ್ ಆಗಿದೆ, ಮಸ್ತ್ ಆಗಿದೆ. ಆದ್ರೆ ವೋಟಿಂಗ್ ಅಂತ ಬಂದ್ಮೇಲೆ ಫ್ಯಾನ್ ಬೇಸ್ ಇಸ್ ಡಿಫ್ರೆಂಟ್, ವೋಟರ್ಸ್ ಆರ್ ಡಿಫ್ರೆಂಟ್. ನಾನು ನಿಮ್ಮ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ ಜಗನ್_POV. ಇವತ್ತು ನಾವು ಟಿವಿಕೆ ವಿಜಯ್ ಜೋಸೆಫ್ ಆಗಿರೋ ಒಂದು ವ್ಯಕ್ತಿ, ಆ ವ್ಯಕ್ತಿ ಯಾರಿಲ್ಲ ನಿಮ್ಗೂ ಗೊತ್ತಿರುತ್ತೆ, ಹೂ ಇಸ್ ಅನ್ ವೆರಿ ಗುಡ್, ವೆರಿ ಇನ್ಫ್ಲೂಯೆನ್ಷಿಯಲ್ ಫೇಮಸ್ ಆಕ್ಟರ್ ವಿಜಯ್ ತಲಪತಿ ಅಂತ ನಾವು ಕರೀತಾ ತಮಿಳ್ನಾಡಲ್ಲಿ. ಅವರ ಒಂದು ಪಾರ್ಟಿ ಇದೆ ಟಿವಿಕೆ. ಅವ್ರ ಪಾರ್ಟಿ ಏನಾದ್ರು ಪವರ್ ಬಂದು ತಮಿಳ್ನಾಡಲ್ಲಿ ಏನೇನ್ ಆಗುತ್ತೆ, ಏನ್ ಚೇಂಜಸ್ ಆಗುತ್ತೆ, ಅವ್ರು ಏನೇನ್ ಪ್ರಾಬ್ಲಮ್ ನ ಫೇಸ್ ಮಾಡಿರೋದಂತ ನಾವು ಒಂದು ವಿಷಯನ ನಾವು ಅನಲೈಸ್ ಮಾಡಿ ಒಂದು ವಿಷಯನ ಮಾತಾಡೋಣ. ನಿಮ್ಮ ವಿಚಾರ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬನ್ನಿ ವಿಡಿಯೋ ಒಳಗೋಣ. ಥಿಯೇಟರ್ ಅಂತ ವಿಜುವಲ್ ಹೊಡೆಯೋದು ತುಂಬಾನೇ ಈಸಿ, ಯಾಕಂದ್ರೆ ಅಂತ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ನಾವು ಫಿಲಂ ನೋಡ್ತೀವಿ, ಚೆನ್ನಾಗಿತ್ತು ಅಂದ್ರೆ ವಿಜುವಲ್ ಹೊಡಿತೀವಿ, ಚಪ್ಪಾಳೆ ಹೊಡಿತೀವಿ, ಚೆನ್ನಾಗಿಲ್ಲ 4 ಪದ ಕೇಳಿಸ್ಬಿಟ್ಟು ಹೋಗ್ತೀವಿ. ಆದ್ರೆ ವೋಟಿಂಗ್ ಬೂತ್ ಅಲ್ಲಿ ಆತಾವಲ್ಲ, ಅಲ್ಲಿ ಮೈಂಡ್ ಸೆಟ್ ಡಿಫ್ರೆಂಟ್, ಅಲ್ಲಿ ಯೋಚನೆ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಪೀಪಲ್ ಥಿಂಕಿಂಗ್ ಬೇರೆ ಲೆವೆಲ್ ಇರುತ್ತೆ. ನೀವು ಎಷ್ಟೊಂದು ಫಿಲಂ ಆಕ್ಟರ್ಸ್ ನ ಬಂದಿರೋದು ಹೋಗಿರೋದು ನೋಡಿದ್ದಾರೆ. ಎಕ್ಸಾಂಪಲ್ MJ, ಜಯಲಲಿತಾ, ಈ ತರ ತುಂಬಾ ಜನ ಬಂದಿದ್ದಾರೆ. ತುಂಬಾ ಜನ 100% ಸಕ್ಸಸ್ಫುಲ್ ಆಗಿದ್ದಾರೆ, ತುಂಬಾ ಜನ ಫೇಲ್ಯೂರ್ ಆಗಿದ್ದಾರೆ. ಆದ್ರೆ ಇವಾಗಿರೋ ಸಿಚುವೇಶನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವೋಟಿಂಗ್ ಬೂತ್ ಅಲ್ಲಿ ಇರೋ ಮೈಂಡ್ ಸೆಟ್ ಡಿಫ್ರೆಂಟ್, ಥಿಯೇಟರ್ ಅಲ್ಲಿ ಇರೋ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಈ ತುಂಬಾ ಜನರಿಗೆ ಡೇಟಾ ಇರುತ್ತೆ, ತುಂಬಾ ಜನರಿಗೆ ಒಂದು ಇನ್ಫಾರ್ಮೇಶನ್ ತುಂಬಾನೇ ಸಿಗ್ತಾ ಇರುತ್ತೆ. ಯಾರು ಏನೇನ್ ಮಾಡಿದ್ದಾರೆ, ಯಾರು ಏನೇನ್ ಮಾಡಿಲ್ಲ ಅಂತ ಇನ್ಫಾರ್ಮೇಶನ್ ಇರುತ್ತೆ. ಮೀಡಿಯಾನು ನಿಮ್ಗೆ ಏನಂತ ತೋರಿಸುತ್ತೆ, ಏನೇನ್ ಆಗುತ್ತೆ, ಏನೇನ್ ಆಗಲ್ಲ ಅಂತ ತೋರಿಸುತ್ತೆ. ಮೈಂಡ್ ಸೆಟ್ಸ್ ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ಹೇಳೋದು, ವೋಟಿಂಗ್ ಬೂತ್ ಮೈಂಡ್ ಸೆಟ್ ಡಿಫ್ರೆಂಟ್, ಥಿಯೇಟರ್ ಅಲ್ಲಿ ಮೈಂಡ್ ಸೆಟ್ ಡಿಫ್ರೆಂಟ್. ಥಿಯೇಟರ್ ಇಸ್ ಎಮೋಷನ್ ಡ್ರಿವನ್, ಇಲ್ಲಿ ಕಂಪ್ಲೀಟ್ಲಿ ಸ್ಟ್ರಾಟಜಿನೇ ಚೇಂಜ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ವೋಟಿಂಗ್ ರಿಸಲ್ಟ್ ಡೇ ಏನಾದ್ರು ಟಿವಿಗೆ ಪವರ್ ಬಂತು ಅಂದ್ರೆ, ವಿಜಯ್ ಏನಾದ್ರು ಪವರ್ ಬಂತು ಅಂದ್ರೆ ಏನಾಗುತ್ತೆ? ಫಸ್ಟ್ಲಿ ಯೂತ್ ಪವರ್ ವೇವ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ಲಿ ಯೂತ್ ಒಂದು ಫ್ರೆಶ್ ಎನರ್ಜಿನ ಫೀಲ್ ಮಾಡ್ತಾರೆ. ಯಾಕೆಂತಂದ್ರೆ ವಿಜಯ್ ಇಸ್ ಅನ್ ಔಟ್ ಸೈಡರ್. ಅವರ ಫ್ಯಾಮಿಲಿ ಬ್ರಾಂಚ್ ಅಲ್ಲಿ, ಫ್ಯಾಮಿಲಿ ಟ್ರೀ ಅಲ್ಲಿ ಯಾರು ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ಮಾಡಿದ ಪಾಲಿಟಿಕ್ಸ್ ಅಲ್ಲಿ ಈ ಮನುಷ್ಯನೇ ಮೊದಲನೇ ವ್ಯಕ್ತಿ. ಹಾಗೇನೆ ಇವ್ರು ಬಂದಿದ ತಕ್ಷಣ ಒಂದು ಕಂಪ್ಲೀಟ್ಲಿ ಕಸ್ಟಮ್ಸ್ ನೇ ಚೇಂಜ್ ಮಾಡ್ತಾರೆ. ಯಾಕೆಂದ್ರೆ ಹಳೇದಾಗಿ ಕಸ್ಟಮ್ಸ್ ಏನೇನ್ ನಡ್ಕೊಂಡ್ ಬರ್ತದೆ, ಇವರು ಫ್ರೆಶ್ ಆಗಿ ತರ್ತಾರೆ, ಫ್ರೆಶ್ ಎನರ್ಜಿ ಫೀಲ್ ಮಾಡಿಸ್ತಾರೆ. ಆಂಟಿ ಬೇಸ್ ಕರಪ್ಷನ್ ಇರುತ್ತೆ, ಆಂಟಿ ಕರಪ್ಷನ್ ಒಂದು ರೂಲ್ಸ್ ತರ್ಬೋದು. ಹಾಗೇನೆ ಇವರ ಒಂದು ಫೋಕಸ್ ಮೋರ್ ಆನ್ ಎಂಪ್ಲಾಯ್ಮೆಂಟ್ ಇರುತ್ತೆ, ಎಜುಕೇಶನ್ ಇರುತ್ತೆ, ಯೂತ್ಸ್ ಇರುತ್ತೆ. ಹೊಸ ರೂಲ್ಸ್ ನ, ಹೊಸ ಪಾಲಿಸೀಸ್ ನ ಅವ್ರ ಪಬ್ಲಿಕ್ ಬೇಸ್ಡ್, ಪಬ್ಲಿಕ್ ಹೆಲ್ಪ್ ಆಗೋ ತರ ಒಂದು ಪಾಲಿಸೀಸ್ ನ ತಗೋಬಹುದು. ಯಾಕೆಂತಂದ್ರೆ ಇವರ ಒಂದು ಸಿನಿಮಾ ಒಂದು ಲೈಫ್ ಅಲ್ಲಿ ನೋಡ್ಬೋದು, ಇವರ ಒಂದು ಫೋಕಸ್ ಜಾಸ್ತಿ ಎಜುಕೇಶನ್ ಮೇಲೆ ಇರುತ್ತೆ, ಎಂಪ್ಲಾಯ್ಮೆಂಟ್ ಮೇಲೆ ಇರುತ್ತೆ, ಪಬ್ಲಿಕ್ ಮೇಲೆ ಇರುತ್ತೆ, ಪಬ್ಲಿಕ್ ಸೇಫ್ಟಿ, ಪಬ್ಲಿಕ್ ಅವರ ಒಂದು ಸಾಲ್ವ್ ಮಾಡೋ ಪ್ರಾಬ್ಲಮ್ ಸಾಲ್ವಿಟಿಂಗ್ ಪ್ರಾಬ್ಲಮ್ ಆ ತರ ಒಂದು ಇರುತ್ತೆ. ಇದಕ್ಕಾಗಿ ನಾವು ನೋಡ್ಲೇಬೇಕು ಏನಾಗುತ್ತೆ ಇವ್ರ ಪವರ್ ಬಂದ್ರೆ ಅಂತ. ಆದ್ರೆ ವಿಜಯ್ಗೆ ಒಂದು ಕ್ರೂಷಿಯಲ್ ಟ್ವಿಸ್ಟ್ ಇದೆ. ಪಾಲಿಟಿಕ್ಸ್ ನಡೆಸೋದು, ಗವರ್ಮೆಂಟ್ ನಡೆಸೋದು, ಒಂದು ಸ್ಟೇಟ್ ನಡೆಸೋದು ಒಂಥರ ಸಿನಿಮಾ ತಗಲ್ಲ. ಸಿನಿಮಾದಲ್ಲಿ ರೀಟೇಕ್ ಇರುತ್ತೆ, ಇಲ್ಲಿ ಒಂದು ಸ್ಕ್ರಿಪ್ಟ್ ಇರುತ್ತೆ, ಇಲ್ಲಿ ಕಂಟ್ರೋಲ್ ಇರುತ್ತೆ. ಆದ್ರೆ ಸ್ಟೇಟ್ ನಡೆಸೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಅನ್ಪ್ರಿಡಿಕ್ಟಬಿಲಿಟೀಸ್ ಜಾಸ್ತಿ ಇರುತ್ತೆ, ಇಮಿಡಿಯೇಟ್ ಆಕ್ಷನ್ಸ್ ತಗೋಬೇಕಾಗುತ್ತೆ, ರಿಯಲ್ ಟೈಮ್ ಪ್ರೆಷರ್ ಇರುತ್ತೆ. ಒಂದೊಂದು ಮಾತು ನಿಮ್ದು ಅಮೂಲ್ಯವಾಗಿರುತ್ತೆ. ಒಂದು ಮಾತು ಹಿಂಗೆ ಸ್ವಲ್ಪ ಚೇಂಜ್ ಮಾಡೋದು ನಾವು ಸಿನಿಮಾದಲ್ಲಿ ತಗೊಳ್ಳೋದಾಗ ರೀಟೇಕ್ ಇಲ್ಲಿ ತಗೊಳಕ್ ಆಗೋದಿಲ್ಲ. ಇಲ್ಲಿ ಹೈ ಟೈಮ್ ಪಾಲಿಸೀಸ್ ಇರುತ್ತೆ. ಇಲ್ಲಿ ನಾವು ಪಾಲಿಸೀಸ್ ಗಿಂತ ಜಾಸ್ತಿ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಹೇಗೆ ರಿಸಾಲ್ವ್ ಮಾಡೋದು, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಜಾಸ್ತಿ ಇರಬೇಕು. ಇಲ್ಲಿ ಪ್ರಾಬ್ಲಮ್ಸ್ ರಿಯಲ್ ಟೈಮ್ ಅಲ್ಲಿ ಬರುತ್ತೆ, ರಿಯಲ್ ಟೈಮ್ ಅಲ್ಲಿ ಫೇಸ್ ಮಾಡ್ಬೇಕು, ರಿಯಲ್ ಟೈಮ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ಬೇಕು. ಸಿನಿಮಾ ತಗೊಳ್ಳ ಆಗಲ್ಲ. ಆದ್ರೆ ನಾನು ಈ ತರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರದಲ್ಲಿ ನಾನು ಇಬ್ಬರು ಪೊಲಿಟಿಷಿಯನ್ ಎಕ್ಸಾಂಪಲ್ ತಗೊಬೇಕಾಗುತ್ತೆ. ಒಬ್ರು ಬಂದ್ಬಿಟ್ಟು ನರೇಂದ್ರ ಮೋದಿ PM ಮಿನಿಸ್ಟರ್, ನಮ್ಮ ಪ್ರೈಮ್ ಮಿನಿಸ್ಟರ್. ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ, ಅವ್ರ ಬ್ಯಾಕ್ ಗ್ರೌಂಡ್ ರಿಸರ್ಚಸ್ ಏನ್ ಮಾಡಿದ್ದಾರೆ, ಅದಂತೂ ಯಾವ್ದನ್ನ ಕಂಪೇರ್ ಮಾಡಕ್ಕಾಗಲ್ಲ. ಅವರ ಒಂದು ಟೀಮ್ ಏನಿದೆ, ಅದನ್ನ ಒಂದು ತುಂಬಾ ವರ್ಷದಿಂದ ಅವರು ರಿಸರ್ಚ್ ಮಾಡಿ ಡೇಟಾ ಗ್ಯಾದರ್ ಮಾಡಿ ಅವರ ಒಂದು ಬ್ಯಾಕ್ ಗ್ರೌಂಡ್ ಟೀಮ್ ಏನಿದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇದೇ ತರನೇ ಅರವಿಂದ್ ಕೇಜ್ರಿವಾಲ್, ಅವರು ಔಟ್ ಸೈಡರ್ ಅಷ್ಟೇ.
ಅವ್ರು ಔಟ್ಸೈಡರ್ ಅಂತ ನಾನು ಯಾಕೆ ಹೇಳ್ತೀನಿ, ಅವರ ಒಂದು ಪಾಲಿಸಿ ಡ್ರಿವನ್ ಪಾಲಿಟಿಷಿಯನ್ಸ್ ಅವರು, ಅವರ ಒಂದು ಪಾಲಿಸೀಸ್ ಏನಿತ್ತು ಅದರಿಂದನೇ ಅವರ ಒಂದು ಪ್ರಾಬ್ಲಮ್ ಅನ್ನು ಸಿಗಾಕೊಂಡಿದ್ದು, ಅದರಿಂದನೇ ಅವರು ಫೇಮಸ್ ಆಗಿದ್ದು ಕೂಡ. ಅದೇ ತರನೇ ವಿಜಯ್ಗೆ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ಯಾಕೆ ಅಂತಂದ್ರೆ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಆಗ್ಲೇ ಇಲ್ಲಿ ಸಿಸ್ಟಮ್ ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ. ಆ ಸಿಸ್ಟಮ್ ಎಸ್ಟಾಬ್ಲಿಷ್ ಆಗಿರೋ ಸಿಸ್ಟಮ್ ಅಲ್ಲಿ ಇವ್ರು ಏನ್ ಚೇಂಜಸ್ ತರ್ತಾರೆ, ಆ ಒಂದು ಕಸ್ಟಮ್ ಒಂದು ರಿಚುವಲ್ ತರ ಅದು ಒಂಥರ ಕ್ರಿಯೇಟ್ ಆಗ್ಬಿಡುತ್ತೆ ಒಂದೇ ಒಂದು ಸಿಸ್ಟಮ್ ಅಲ್ಲಿ. ಏನೇ ಒಂದು ಪಾಲಿಸಿ ತಗೋಬೇಕು ಅಂದ್ರೂ, ಏನೇ ಒಂದು ನ್ಯೂ ಡಿಸಿಷನ್, ಸ್ಟ್ರಾಂಗ್ ಡಿಸಿಷನ್, ಒಂದು ಟಫ್ ಡಿಸಿಷನ್ ತಗೊಬೇಕು ಅಂದ್ರೂ ಒಂದು ಪಾಲಿಸಿ ಡ್ರಿವನ್ ಆಗಿರುತ್ತೆ. ಆಗ್ಲೇ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ. ಅದನ್ನ ಚಾಲೆಂಜ್ ಮಾಡಿ ಇವರು ಹೇಗೆ ಅದನ್ನ ಚೇಂಜ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ನಾವು ಹಾಗೆ ನೋಡೋಣ, ವಿಜಯ್ ಏನಾದ್ರು ವಿನ್ ಆದ್ರೆ ಆಪೋಸಿಷನ್ ಪಾರ್ಟಿ ಅವ್ರು ಏನ್ ಮಾಡ್ಬೋದು ಅಂತ. ಆಪೋಸಿಷನ್ ಪಾರ್ಟಿನಲ್ಲಿ ಎರಡು ಸ್ಟ್ರಾಂಗ್ ಟೀಮ್ ಇದೆ. ಒಂದು DMK, ಒಂದು AIADMK. ಎರಡೂ ತುಂಬಾನೇ ಸ್ಟ್ರಾಂಗ್ ಪ್ಲೇಸ್. ತುಂಬಾ ವರ್ಷದಿಂದ ತಮಿಳ್ನಾಡಲ್ಲಿ ರೂಲ್ ಮಾಡ್ಕೊಂಡ್ ಬರ್ತಾರೆ ಪವರ್ ಇರೋ ಒಂದು ಎರಡು ಪಾರ್ಟಿಗಳು ತುಂಬಾನೇ ಸ್ಟ್ರಾಂಗ್ ಪಾರ್ಟಿ. ಇವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ನಾವು ಪಬ್ಲಿಷ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಮನುಷ್ಯ ಫ್ರೆಶರ್, ಈ ಮನುಷ್ಯಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಈ ಮನುಷ್ಯ ತಗೊಳ್ಳೋ ಡಿಸಿಷನ್ಸ್ ಪಬ್ಲಿಕ್ ಬೇಸ್ಡ್ ಇಲ್ಲ ಅಂತ ಒಂದು ಕ್ರಿಟಿಸಿಸಮ್ ಸ್ಟಾರ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆನೂ ಅಷ್ಟೇ ಪ್ರಚಾರ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ವಿಜಯ್ದು ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ನ ರಿಸರ್ಚ್ ಮಾಡಿ ಎಲ್ಲೆಲ್ಲ ವೀಕ್ ಪಾಯಿಂಟ್ ಸಿಗುತ್ತೋ ಅದನ್ನೆಲ್ಲ ಹಿಡಿದು ಪಬ್ಲಿಕ್ ಗೆ ಶೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನ್ಯೂಸ್ ರಿಪೋರ್ಟಿಂಗ್, ನ್ಯೂಸ್ ಎಲ್ಲಾ ಕಡೆನೂ ಒಂದು ಕಂಟ್ರೋಲ್ ತಗೊಂಡು ಅಲ್ಲಿನೂ ಅಷ್ಟೇ ಕ್ರಿಟಿಸಿಸಮ್, ಪ್ರೆಷರ್ ಎಲ್ಲ ನೆಗೆಟಿವ್ಸ್ ಜಾಸ್ತಿ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಪಾಸಿಟಿವ್ ತೋರ್ಸಲ್ಲ. ಯಾಕೆಂತಂದ್ರೆ ಇವನ್ನ ಪವರ್ ನ ಹೇಗೆ ಇಳಿಸೋದು, ಇವನ್ನ ಹೇಗೆ ಕ್ರಿಟಿಸಿಸಮ್ ಮಾಡೋದು, ಇವನ್ನ ಹೇಗೆ ರಿಯಲ್ ಟೈಮ್ ಅಲ್ಲಿ ಪ್ರೆಷರ್ ಹಾಕೋದು ಅಂತ ಅವರ ಏಮ್ ಆಗಿರುತ್ತೆ ಅಷ್ಟೇ. ಹಾಗೇನೆ ಬ್ಯೂರೋಕ್ರಸಿಯಿಂದನೇ ಇವ್ರಿಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಸಿಗಲ್ಲ. ಯಾಕೆಂತಂದ್ರೆ ಹೊಸ ಸಿಸ್ಟಮ್ ಇದು, ಹಳೆ ಸಿಸ್ಟಮ್ ಆಗ್ಲೇ ಪವರ್ ಅಲ್ಲಿ ಇರುತ್ತೆ. ಹಳೆ ಸಿಸ್ಟಮ್ ನ ಚೇಂಜ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ, ಹೊಸ ಸಿಸ್ಟಮ್ ಬರೋದಕ್ಕೂ ಟೈಮ್ ತಗೊಳುತ್ತೆ. ಸೊ ಬ್ಯೂರೋಕ್ರಸಿಯಿಂದ ಇವ್ರಿಗೆ ಅಷ್ಟೊಂದು ಸಪೋರ್ಟ್ ಇರಲ್ಲ. ಕಂಪ್ಲೀಟ್ ಆಗಿ ಸಪೋರ್ಟ್ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಇವ್ರ ಪವರ್ ಬಂದು ಅವರ ಒಂದು ಡಾಮಿನೇಷನ್ ತೋರಿಸ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಇಲ್ಲ ಅಂತಿಲ್ಲ. ಹಾಗೇನೆ ಇವರು ಪಾಲಿಸೀಸ್ ಅದೇ ತರದೇ ತರಬೇಕು, ಇವರ ಒಂದು ಪವರ್ ಅದೇ ತರನೇ ಇರ್ಬೇಕು, ಪೀಪಲ್ ಸಪೋರ್ಟ್ ಅದೇ ತರನೇ ಇರ್ಬೇಕು. ಮಿಸ್ಟರ್ ವಿಜಯ್ಗೆ ನಾನು ಹೇಳಕ್ ಇಷ್ಟಪಡೋದು ಒಂದೇ ಒಂದು ವಿಷಯ ಏನಂತಂದ್ರೆ, ಇಲ್ಲಿ ವಿನ್ನಿಂಗ್ ಇಸ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸರ್ವೈವಿಂಗ್ ಇಸ್ ಇಂಪಾರ್ಟೆಂಟ್. ಒಂಥರ ಲಾಂಗ್ ಇನ್ನಿಂಗ್ ಇದ್ದಾಗೆ ಟೆಸ್ಟ್ ಮ್ಯಾಚ್ ತರ ಇಲ್ಲಿ ಸರ್ವೈವ್ ಹಾಕೊಂಡು ಹೋದ್ರೆ ವಿನ್ನಿಂಗ್ ಇಸ್ ವೆರಿ ಡೆಫಿನೆಟ್ಲಿ ಆರಾಮಾಗಿ ಬರುತ್ತೆ. ಇಲ್ಲಿ ನಾವು ಒಂದೇ ಒಂದು ಸ್ಮಾಲ್ ಸ್ಟೇಟ್ಮೆಂಟ್, ಒಂದೇ ಒಂದು ಸ್ಮಾಲ್ ರಾಂಗ್ ಮೂವ್ ಅವರ ಒಂದು ಪೊಲಿಟಿಕ್ಸ್ ಕರಿಯರ್ ನ ಎಂಡ್ ಮಾಡುತ್ತೆ. ಅದಕ್ಕೇನೆ ಕಾಲು ಒಂದೊಂದು ಸ್ಟೆಪ್ ನು ಊದಿ ಇಡಬೇಕು, ಹುಷಾರಾಗಿಡ್ಬೇಕು. ಒಂದು ರಾಂಗ್ ಮೂವ್ ಅಷ್ಟೇ ನಿಮ್ ಪಾಲಿಟಿಕ್ಸ್ ಕರಿಯರ್ ದಿ ಎಂಡ್ ಆಗ್ಬಿಡುತ್ತೆ. ಇಲ್ಲಿ ಒಂದು ಮೋಸ್ಟ್ ಅಂಡರ್ರೇಟೆಡ್ ಕ್ವಶನ್ ಇದೆ, ವಾಟ್ ಇಫ್ ಜೋಸೆಫ್ ವಿಜಯ್ TVK ಲೂಸಸ್ ದಿಸ್ ಎಲೆಕ್ಷನ್? ಅವ್ರೇನಾದ್ರು TVK ಫುಲ್ ಪಾಲಿಟಿಕ್ಸ್ ಪಾರ್ಟಿನ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರ, ಪಾಲಿಟಿಕ್ಸ್ ಬಿಟ್ಬಿಡ್ತಾರ ಅಂತ. ನನ್ಗನ್ಸುತ್ತೆ ಏನೋ ಇಲ್ಲ, ಆ ತರ ಎಲ್ಲ ಏನಿಲ್ಲ. ಅವರ ಒಂದು ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರ್ಬೋದು, ಅವ್ರು ಈ ತರ ಥಿಂಕ್ ಮಾಡ್ತಿರ್ಬೋದು. ಲೂಸಿಂಗ್ ಇಸ್ ಆಲ್ವೇಸ್ ಅ ಫೇಲ್ಯೂರ್ ಇಸ್ ಆಲ್ವೇಸ್ ಅ ನ್ಯೂ ಬಿಗಿನಿಂಗ್ ಅಂತ ಪಾಲಿಟಿಷಿಯನ್ಸ್ ಅಲ್ಲಿ ಒಂದು ಫೇಮಸ್ ಕೋಟೆ ಇದೆ. ನಾನು ಯಾಕೆ ಒಂದು ಪೊಲಿಟಿಷಿಯನ್ ಎಕ್ಸಾಂಪಲ್ ಕೊಡ್ತೀನಿ. ಮಿಸ್ಟರ್ ರಾಹುಲ್ ಗಾಂಧಿ, ನಿಮ್ ಬಗ್ಗೆನೇ ಮಾತಾಡ್ತಿರೋದು. ಮಿಸ್ಟರ್ ರಾಹುಲ್ ಗಾಂಧಿಗೆ ನಾನೊಂದು ಅಪ್ರಿಸಿಯೇಷನ್ ಕೊಡ್ಬೇಕು. ಯಾಕಂದ್ರೆ ಈ ಮನುಷ್ಯ ತುಂಬಾನೇ ಸೆಟ್ ಬ್ಯಾಕ್ಸ್ ನೋಡಿದ್ದಾರೆ, ತುಂಬಾನೇ ಫೇಲ್ಯೂರ್ಸ್ ನೋಡಿದ್ದಾರೆ, ತುಂಬಾನೇ ಟ್ರೋಲ್ ಮಾಡಿದ್ದಾರೆ, ತುಂಬಾನೇ ಮೀಮು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಈ ಮನುಷ್ಯ ತುಂಬಾನೇ ಆಕ್ಟಿವ್ ಆಗಿರ್ತಾನೆ. ಕರೆಂಟ್ ಸಿಚುವೇಶನ್ ಅಲ್ಲಿ ರಿಲೆವೆನ್ಸ್ ಆಗಿರ್ತಾರೆ, ಕರೆಂಟ್ ಸಿಚುವೇಶನ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ. ಹೌದು, ಅವರ ಒಂದು ಡಿಸಿಷನ್, ಅವರ ಒಂದು ಮಾತು ತಪ್ಪಾಗಿರ್ಬೋದು, ಬಟ್ ಹಿ ಹ್ಯಾಸ್ ಟು ಮೆನಿ ಫೇಲ್ಯೂರ್ಸ್, ಬಟ್ ಹಿ ಇಸ್ ಸ್ಟಿಲ್ ಆಕ್ಟಿವ್. ಇದೊಂದು ಎಕ್ಸಾಂಪಲ್ ತಗೊಬಹುದು. ಇಲ್ಲಿ ಏನಾದ್ರು ವಿಜಯ್ ಕಂಪ್ಲೀಟ್ ಆಗಿ ಸೋತೋಗ್ಬಿಟ್ಟು ಎಲೆಕ್ಷನ್ ಅಂತಂದ್ರೆ ಎರಡು ಒಂದು ಸಿಚುವೇಶನ್ಸ್ ಇರುತ್ತೆ. ಒಂದು ಸಿಚುವೇಶನ್ ಇವರ ಒಂದು ಕಂಪ್ಲೀಟ್ ಪಾರ್ಟಿನೇ ಕೊಲಾಪ್ಸ್ ಆಗ್ಬೋದು, ಇವರ ಒಂದು ಹೈಪ್ ಕ್ರಿಯೇಟ್ ಮಾಡಿರೋದು ಗ್ರಾಜುಯಲಿ ಕಡಿಮೆ ಆಗ್ಬೋದು, ಫ್ಯಾನ್ ಬೇಸ್ ಕಡಿಮೆ ಆಗ್ಬೋದು. ಎರಡನೇ ಸಿಚುವೇಶನ್, ಇದು ಒಂದನೇ ಸಿಚುವೇಶನ್ ಆಗಿರೋದು. ಎರಡನೇ ಸಿಚುವೇಶನ್ ಇವರ ಒಂದು ಹೈಪ್ ನ ಹೀಗೇನೆ ಇಟ್ಕೊಂಡು, ಹೌದು ನಾವು ಸೋತಿದೀವಿ ಬಟ್ ಕಮ್ ಬ್ಯಾಕ್ ಮಾತ್ರ ಮಸ್ತಾಗಿ ಕೊಡ್ತೀವಿ ಅಂತ ಒಂದು ಕಂಪ್ಲೀಟ್ ಆಗಿ ಒಂದು ಗ್ರೌಂಡ್ ವರ್ಕ್ ನ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡೋದು, ಟೀಮ್ ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡೋದು, ಇನ್ನೂ ರಿಸರ್ಚ್ ನ ಸ್ಟ್ರಾಂಗ್ ಆಗಿ ಮಾಡೋದು, ಪೀಪಲ್ ಬೇಸ್ಡ್ ಇನ್ನೂ ವರ್ಕ್ ಮಾಡೋದು, ಪೀಪಲ್ ನ ನಾವು ಹೇಗೆ ನಾವು ಕನ್ವಿನ್ಸ್ ಮಾಡ್ಬೋದು, ನಾವ್ ಏನ್ತಿಗೆ ಪವರ್ ಬಂದ್ರೆ ನಾವ್ ನಿಮ್ಗೆ ಏನ್ ಕೊಡ್ತೀವಿ, ನಿಮಗೆ ಏನ್ ಬೆನಿಫಿಷಿಯಲ್ ಆಗುತ್ತೆ ಅಂತ ಇನ್ನೂ ಎಕ್ಸ್ಪ್ಲೇನ್ ಆಗಿ ಬ್ರೀಫ್ ಆಗಿ ಮಾಡಿ ಇನ್ನೂ ಒಂದು ನೆಕ್ಸ್ಟ್ ಎಲೆಕ್ಷನ್ ಗೆ ಒಳ್ಳೆ ಕಮ್ ಬ್ಯಾಕ್ ಕೊಡ್ಬೋದು, ಪವರ್ಗೂ ಬರ್ಬೋದು. ಯಾಕೆಂತಂದ್ರೆ ಪಾಲಿಟಿಕ್ಸ್ ಒನ್ ಡೇ ಶೋ ಅಲ್ಲ, ಇದು ಲಾಂಗ್ ಟರ್ಮ್ ಶೋ. ಒಂದೇ ದಿನದಲ್ಲಿ ಯಾವ ಗೆಲ್ಲಲ್ಲ, ಗ್ರಾಜುಯಲಿ ಮೇಲ್ಗಡೆ ಬರೋದು. ಮೊದಲನೇ ದಿವಸನೇ ತುಂಬಾ ರೇರು, ಫಸ್ಟ್ ಟೈಮ್ ಅಟೆಂಪ್ಟ್ ತುಂಬಾನೇ ರೇರು ಗೆಲ್ಲೋದು. ಇದು ನಾನು TVK ಮಿಸ್ಟರ್ ಜೋಸೆಫ್ ವಿಜಯ್ಗೆ ಹೇಳಕ್ ಇಷ್ಟ. ಆದ್ರೆ ಇಲ್ಲಿ ಒಂದು ಹಾರ್ಶ್ ರಿಯಾಲಿಟಿ ಇದೆ. ಸಿನಿಮಾದಲ್ಲಿ ಸಕ್ಸಸ್ ನೋಡೋದು ಒಂದು ವಿಷಯ, ಪೊಲಿಟಿಕಲ್ ಸಕ್ಸಸ್ ಅಲ್ಲಿ ನೋಡೋದು ಒಂದು ವಿಷಯ. ಸಿನಿಮಾದಲ್ಲಿ ಸಿನಿಮಾ ನೋಡ್ತಾ ಜನ ಥಿಯೇಟರ್ ಬರ್ತಾರೆ, ಇಮಿಡಿಯೇಟ್ ಆಗಿ ಕ್ಲಾಪ್ ಸಿಗುತ್ತೆ.
ಇದೇ ತರ ವೋಟಿಂಗ್ ಬೂತ್ ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ವೋಟ್ ಗಳಿಸಿ ಎಲ್ಲಾದ್ರೂ ಸಿನಿಮಾದಲ್ಲಿ ಅವರು ವೋಟಿಂಗ್ ಬಂದು ಪೊಲಿಟಿಷಿಯನ್ಸ್ ಆಗ್ಬಿಟ್ಟಿರೋರು. ಇದಾಗಲ್ಲ. ಒಂದು ಪೊಲಿಟಿಕ್ಸ್ ಅಲ್ಲಿ ಸಕ್ಸಸ್ ಕಾಣ್ಬೇಕು ಅಂದ್ರೆ ಗ್ರೌಂಡ್ ವರ್ಕ್ ಸ್ಟ್ರಾಂಗ್ ಆಗಿರ್ಬೇಕು, ಕನ್ಸಿಸ್ಟೆಂಟ್ ಆಗಿ ಸ್ಟ್ರಾಟಜೀಸ್ ಇರಬೇಕು, ಪಬ್ಲಿಕ್ ಟ್ರಸ್ಟ್ ನ ನೀವು ಕಾಪಾಡಬೇಕು, ಅದನ್ನ ಇಟ್ಕೊಂಡಿರ್ಬೇಕು ಪಬ್ಲಿಕ್ ಟ್ರಸ್ಟ್ ನ. ಇದು ತುಂಬಾನೇ ಇಂಪಾರ್ಟೆಂಟ್. ಇದೇ ತರನೇ ಒಂದು ಹಾರ್ಶ್ ರಿಯಾಲಿಟಿ ಸಿನಿಮಾದಲ್ಲಿ ನೋಡೋ ತರ ರೀಟೇಕ್ಸ್ ಇಲ್ಲಿ ಬರಲ್ಲ. ಇಲ್ಲಿ ರಿಯಲ್ ಟೈಮ್ ನಿಮ್ಮ ಹತ್ರ ಪ್ರಾಬ್ಲಮ್ಸ್ ಇರುತ್ತೆ, ನೀವು ಅದನ್ನ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕು. ಇದೇ ತರನೇ ಅಷ್ಟೇ, ನೀವ್ ಎಂತ ದೊಡ್ಡ ಒಂದು ಸೂಪರ್ ಸ್ಟಾರ್ ಆಗಿರಿ, ಪಬ್ಲಿಕ್ ನ ಒಂದು ಕಂಪ್ಲೀಟ್ಲಿ ಟ್ರಸ್ಟ್ ನ ನೀವು ಬಿಲ್ಡ್ ಮಾಡಿದ ಅಂದ್ರೆ ನೀವು ಫೇಲ್ ಆಗೋಯ್ತೀರಾ. ಇದಕ್ಕೇನೆ ಹೇಳೋದು, ತುಂಬಾ ವರ್ಷದ ಒಂದು ಕನಸಾಗಿರುತ್ತೆ ಎಷ್ಟೋ ಜನದ್ದು ಒಂದು ಮಿನಿಸ್ಟರ್ MLA ಆಗೋದು. ಯಾಕೆಂತಂದ್ರೆ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು, ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಬಿಲ್ಡ್ ಮಾಡ್ಕೋಬೇಕು ಟ್ರಸ್ಟ್. ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಆಗಲ್ಲ. ಯಾವ್ದೇ ತರ ಸೂಪರ್ ಸ್ಟಾರ್ ಇದನ್ನು ಅದನ್ನ ಒಂದು ವೋಟಿಂಗ್ ಬೂತ್ ಗೆ ಒಬ್ಬ ಮನುಷ್ಯ ಬಂದು ವೋಟ್ ಆಗ್ತಾ ಇದ್ದಾನೆ ಅಂದ್ರೆ ಒಂದು ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ, ಥಿಯೇಟರ್ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಎಮೋಷನ್ ಡ್ರಿವನ್ ಆಗಿರ್ತಾರೆ, ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಡ್ರಿವನ್ ಆಗಿರುತ್ತೆ ಮೈಂಡ್ ಸೆಟ್. ಇಲ್ಲಿ ಒಂದು ಸ್ಟ್ರಾಟಜೀಸ್ ಏನ್ ಮಾಡ್ತಾರೆ, ನೀನ್ ಏನ್ ಮಾಡಿದ್ಯಾ ನಮಗೆ ಅಂತಾನು ಯೋಚನೆ ಮಾಡೇ ಮಾಡ್ತಾರೆ ವೋಟಿಂಗ್ ಬೂತ್. ನಿಮ್ಮ ಫೈನಲ್ ಥಾಟ್ಸ್ ಏನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಜಯ್ ಏನಾದ್ರು ಪವರ್ ಬಂದ್ರೆ ಅವ್ರು ಏನ್ ಚೇಂಜಸ್ ತರ್ತಾರೆ, ಒಂದು ರೆವಲ್ಯೂಷನ್ ತರ್ತಾರ, ಇಲ್ಲಾಂದ್ರೆ ಜಸ್ಟ್ ಒಂದು ಸೂಪರ್ ಸ್ಟಾರ್ ಎಕ್ಸ್ಪೆರಿಮೆಂಟ್ ಆಗೋಯ್ತಾರ. ಯಾಕೆಂತಂದ್ರೆ ಅವರು ವಿನ್ ಆದ್ರೂ ಚಾಲೆಂಜ್, ವಿನ್ ಆಗಿಲ್ಲ ಅಂದ್ರೂ ಚಾಲೆಂಜ್, ಸೋತು ಚಾಲೆಂಜ್, ಗೆದ್ದು ಚಾಲೆಂಜ್, ಆ ತರ ಒಂದು ಸಿಚುವೇಶನ್. ಯಾಕಂದ್ರೆ ಆಗ್ಲೇ ಎಸ್ಟಾಬ್ಲಿಷ್ಡ್ ಒಂದು ಸಿಸ್ಟಮ್ ಇರುತ್ತೆ, ಅದನ್ನು ಅವ್ರಿಗೆ ಚಾಲೆಂಜ್ ಮಾಡ್ತಿರುತ್ತೆ, ಅಪೋಸಿಷನ್ಸ್ ಚಾಲೆಂಜ್ ಮಾಡ್ತಿರ್ತಾರೆ, ಪಬ್ಲಿಕ್ಸ್ ಚಾಲೆಂಜ್ ಮಾಡ್ತಿರ್ತಾರೆ. ಅವರ ಒಂದು ಪೊಲಿಟಿಕ್ಸ್ ಕರಿಯರ್ ಫುಲ್ ಚಾಲೆಂಜ್ ಆಗಿರುತ್ತೆ. ಅವ್ರೇನಾದ್ರು ಗೆದ್ರೆ, TVK ಗೆದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು ಪಾಲಿಟಿಕ್ಸ್ ನಾವು ತಮಿಳ್ನಾಡಲ್ಲಿ. ಈ ವರ್ಷದಿಂದ ಇವಾಗಿಂದಲೇ ಸ್ಟಾರ್ಟ್, ಅವ್ರಿಗೆ ಚಾಲೆಂಜಸ್ ಮೇಲೆ ಚಾಲೆಂಜ್, ಚಾಲೆಂಜಸ್ ಮೇಲೆ ಚಾಲೆಂಜ್. ಅವ್ರಾಗೆ ತುಂಬಾನೇ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ. ಅದು ಪವರ್ ಬಂದ್ರೆ ಆ ಚಾಲೆಂಜಸ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರ್ತದೆ. ನಿಮ್ಮ ಒಪಿನಿಯನ್ ಏನು, ನಿಮ್ಮ ಒಂದು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಜಗನ್ ಸಿಂಗ್ ಸೈನಿಂಗ್ ಆಫ್. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಇಲ್ಲಿವರೆಗೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನಿಮ್ಗೆ ಆದಷ್ಟು ಸಿಂಪಲ್ ವರ್ಡ್ಸ್ ಅಲ್ಲಿ, ಆದಷ್ಟು ಜನರಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಲವ್ ಯು ಆಲ್.